ಇನ್ನು ಶಿವಮೊಗ್ಗದಲ್ಲಿ ಪುಷ್ಯ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸತತವಾಗಿ ಮಳೆ ಸುರಿತಾ ಇರುವಂತಹ ಪರಿಣಾಮ ಗುಡ್ಡ ಕುಸಿತವಾಗಿ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಗುಡ್ಡ ಕುಸಿತವಾಗಿರುವಂಥದ್ದು. 4 ವರ್ಷದ ಮಗು ಸೇರಿ ದಂಪತಿ ದುರ್ಮರಣಕ್ಕೀಡಾಗಿದ್ದಾರೆ. ಗಾಂಧಿನಗರದ ತಮ್ಮಡಿಕೊಪ್ಪ ಕೆರೆ ಬಳಿ ಘಟನೆ ನಡೆದಿದೆ. ಮೃತದೇಹವನ್ನು ಹೊರತೆಗೆಯೋದಕ್ಕೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮಲಗಿದ ಸಂದರ್ಭದ ವೇಳೆ ಇದ್ದಕ್ಕಿದ್ದ ಹಾಗೆ ಮನೆ ಮೇಲೆ ಗುಡ್ಡ ಕುಸಿತವಾಗಿದೆ. ಮೃತದೇಹವನ್ನು ಹೊರತೆಗೆಯೋದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಗಾಂಧಿನಗರದ ತಮ್ಮಡಿಕೊಪ್ಪ ಬಳಿ ನಡೆದಂತಹ ದುರಂತ ಇದು. ನೀವು ಕೂಡ ದುರಂತ ನಡೆದ ಸ್ಥಳವನ್ನು ಗಮನಿಸ್ತಾ ಇದ್ದೀರಿ. ಗುಡ್ಡದ ಅಡಿಯಲ್ಲಿದ್ದಂತಹ ಮನೆ, ನಿರಂತರವಾಗಿ ಮಳೆ ಆಗಿದೆ. ಗುಡ್ಡ ಸಡಿಲಗೊಂಡು ಏಕಾಏಕಿಯಾಗಿ ಮಣ್ಣು ಜರಿದು ಬಂದಿದೆ. ಅದರ ಪರಿಣಾಮ ಮನೆಯೇ ಸಂಪೂರ್ಣವಾಗಿ ನಾಮಾವಶೇಷವಾಗಿ ಹೋಗಿದೆ. ಮನೆಯ ಒಳಗಿದ್ದಂತಹ ಮೂವರು ಮಣ್ಣಿನ ಅವಶೇಷದ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರನ್ನು ಹೊರತೆಗೆಯೋದಕ್ಕೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಬೆಳಿಗ್ಗೆ ಸುಮಾರು 3:30 ಗಂಟೆಗೆ ಈ ಭಾಗದ ಜನ ನನಗೆ ಫೋನ್ ಮಾಡಿದರು. ಈ ವಾರ್ಡಿನ ಕೌನ್ಸಿಲರ್ ನಾನು. ಈಗಾಗಲೇ ಸುಮಾರು 20 ಕುಟುಂಬ ಸುಮಾರು ಒಂದು 4-5 ವರ್ಷದಿಂದ ಇಲ್ಲಿ ವಾಸವಾಗಿತ್ತು, ಬಾಡಿಗೆಗೆ ವಾಸವಾಗಿತ್ತು. ಈಗೇನಾಗಿರ್ತದೆ, ಇದು ನಮ್ಮ ಇಡೀ ಗಾಂಧಿನಗರ ಅನ್ನುವಂಥದ್ದು ಪಟ್ಟಣದ 15ನೇ ವಾರ್ಡಿದು. ಸುಮಾರು ಗುಡ್ಡ ಬೆಟ್ಟಗಳಿರುವಂಥ ನಮ್ಮದು ಈ ಪ್ರದೇಶ ಇಲ್ಲಿ. ಈಗೇನಾಗಿದೆ, ಭಾರಿ ದೊಡ್ಡ ದುರಂತ ಇವತ್ತು ತೀರ್ಥಹಳ್ಳಿ ಇತಿಹಾಸದಲ್ಲಿ ನಾವೆಲ್ಲ ದುಃಖ ಪಡುವಂಥ ಒಂದು ಸನ್ನಿವೇಶ ಇವತ್ತು. ನಿನ್ನೆ ರಾತ್ರಿ ತೀರ್ಥಹಳ್ಳಿ ಭಾಗದಲ್ಲಿ ಸುರಿದಂಥ ಭಾರೀ ಮಳೆ, ಇಲ್ಲಿ ತೀರ್ಥಹಳ್ಳಿಯ ಔಟ್ಸ್ಕಟ್ನಲ್ಲಿರುವಂಥ ಗಾಂಧಿನಗರದಲ್ಲಿ 3 ಜನರನ್ನು ಆಹುತಿ ತಗೊಂಡಿದೆ. ಒಟ್ಟು ಸುಮಾರು 20-21 ಜನ ಲೇಬರ್ಸು, ಕೆಲವರು ದಾವಣಗೆರೆ ಹತ್ತಿರದವರು. ಇನ್ನು ಇವತ್ತು 3 ಜನ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದೆ. ಗುಡ್ಡ ಜರಿದ್ಬಿಟ್ಟಿದೆ. ಮಣ್ಣಿನಡಿಯಲ್ಲಿ ಗಂಡ ಹೆಂಡತಿ ಒಂದು ಮಗು. ಬಾಡಿ ಇನ್ನೂ ಹೊರಗೆ ತೆಗಿಯೋಕ್ಕಾಗ್ತಾಯಿಲ್ಲ. JCB ಇವುಗಳು ಕೆಲಸ ಮಾಡ್ತಾಯಿದ್ದಾವೆ. ಈಗಾಗಲೇ ಇಡೀ ಗುಡ್ಡ ಕುಸಿದು ಬಂದು ಅವರು ಆಹುತಿಯಾಗಿದ್ದಾರೆ. ಭಾಳ ನೋವಿನ ಸಂಗತಿ. ಉಳಿದಂಥವ್ರನ್ನ ಬಚಾವ್ ಮಾಡಲಾಗಿದೆ ಮತ್ತು ಒಬ್ಬನಿಗೆ ಕಾಲಿಗೆ ಏಟಾಗಿ ಶಿವಮೊಗ್ಗ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಅವನಿಗೆ ಜೀವಕ್ಕೇನು ತೊಂದರೆ ಇಲ್ಲ ಅಂತೇಳಿ ಹೇಳಿ ವೈದ್ಯಾಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ವಿಷಯ ತಿಳಿದ ತಕ್ಷಣ ನಮ್ಮ ಫೈರ್ ಡಿಪಾರ್ಟ್ಮೆಂಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನವೀನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ರಣಮಳೆಗೆ 3 ಸಮಾಧಿಯಾದಂತಹ ಘಟನೆ ನಡೆದಿದೆ. ಮೃತದೇಹವನ್ನು ಹೊರತೆಗೆಯುವಂತಹ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಹೌದು ಪ್ರೇಮ್, ಮುಖ್ಯವಾಗಿ ಶಿವಮೊಗ್ಗದಲ್ಲಿ ಕಳೆದ 2 ದಿನಗಳಿಂದ ವ್ಯಾಪಕವಾಗಿ ಮಳೆ ಆಗ್ತಿದೆ. ಅದರ ಪರಿಣಾಮವಾಗಿ ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಒಂದು ಘೋರ ದುರ್ಘಟನೆ ನಡೆದಿರುವಂಥದ್ದು. ತೀರ್ಥಹಳ್ಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗಾಂಧಿನಗರದಲ್ಲಿ ಗುಡ್ಡ ಕುಸಿತ ಉಂಟಾಗಿರುವಂಥದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ, ನೀವು ಕೂಡ ಗಮನಿಸ್ಬೋದು. ಮುಖ್ಯವಾಗಿ ನಿನ್ನೆ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿರುವಂಥದ್ದು. ಮುಖ್ಯವಾಗಿ ಈ ಒಂದು ಘಟನೆಯಲ್ಲಿ ಕಳೆದ 30 ವರ್ಷಗಳಿಂದ ಇಲ್ಲೇ ವಾಸದಂಥ ರಮೇಶ್ ಗೌಡ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದಿರುವಂಥದ್ದು. ಆದರೆ ಏನು ಪಕ್ಕದಲ್ಲಿ ಗುಡ್ಡ ಕುಸಿತ ಮತ್ತು ತಡೆಗೋಡೆ ಏಕಾಏಕಿ ಕುಸಿದ ಪರಿಣಾಮವಾಗಿ ಮನೆಯ ಮೇಲೆ ಏಕಾಏಕಿ ತಡೆಗೋಡೆ ಬಿದ್ದಿದೆ. ಅದರ ಪರಿಣಾಮವಾಗಿ ಮನೆಯ ಒಳಭಾಗದಲ್ಲಿ ಅಂದರೆ ರಮೇಶ್ ಗೌಡ ಮನೆಯವರಿದ್ದಂಥ 3 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಅದರ ಪಕ್ಕದಲ್ಲಿ ಅಂದರೆ ಸ್ವಲ್ಪದಲ್ಲಿ ಒಂದಷ್ಟು ಶೆಡ್ಗಳಲ್ಲಿ ರಾಯಚೂರು ಮತ್ತು ದಾವಣಗೆರೆ ಭಾಗದಿಂದ, ಅದು ಗಂಗಾವತಿ ಭಾಗದಿಂದ ಮತ್ತು ಇದು ಕಾರ್ಮಿಕರು ಬಂದಿದ್ದರು. ಆ ಒಂದು ಕಾರ್ಮಿಕರ ಕುಟುಂಬದ 3 ಜನ ಈಗಾಗಲೇ ಮೃತಪಟ್ಟಿರುವಂಥದ್ದು ನೀವು ಕೂಡ ಗಮನಿಸ್ಬೋದು. ಅಂದರೆ ಗಾಂಧಿನಗರದ ಈ ಕೆರೆ ಪಕ್ಕದಲ್ಲೊಂದು ಗುಡ್ಡದ ಭಾಗದಲ್ಲಿ ಇಲ್ಲಿ ಕುಟುಂಬಗಳು ವಾಸವಿದ್ದು. ಅಂದರೆ ಪ್ರತಿ ವರ್ಷ ಈ ಮಳೆಗಾಲದ ಅವಧಿಯಲ್ಲಿ, ಅದರಲ್ಲೂ ಕೂಡ ಮಳೆಗಾಲದ ಅವಧಿಯಲ್ಲಿ ಅವ್ರು ಬರ್ತಿರಲಿಲ್ಲ, ಆದರೆ ಬೇಸಿಗೆ ಅವಧಿಯಲ್ಲಿ ಬರ್ತಾ ಇದ್ರು. ಆದರೆ ಈ ಬಾರಿ ಬರಗಾಲದ ಪರಿಣಾಮವಾಗಿ ಕಳೆದ ಶುಕ್ರವಾರ 6 ಕುಟುಂಬಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಕೆಲಸಕ್ಕಾಗಿ ಬಂದಿದ್ರು, ತೋಟದ ಕೆಲಸಗಳಿಗಾಗಿ ಬಂದಿದ್ರು. ಆದರೆ ತಡರಾತ್ರಿ ಮಳೆಯ ಪರಿಣಾಮವಾಗಿ ಏಕಾಏಕಿ ತಡೆಗೋಡೆ ಕುಸಿದಿದೆ. ಅದರ ಪರಿಣಾಮವಾಗಿ ಒಂದೇ ಕುಟುಂಬದ 3 ಈಗಾಗಲೇ ಮೃತಪಟ್ಟಿರುವಂಥದ್ದು. ಅವರ ಮೃತದೇಹಗಳಿಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಇರ್ಬೋದು, KEB ಇರ್ಬೋದು, ಜೊತೆಗೆ ಪಟ್ಟಣ ಪಂಚಾಯಿತಿ ಮತ್ತು ಎಲ್ಲರೂ ಕೂಡ ಈಗಾಗಲೇ ನಿರಂತರವಾಗಿ ಕಾರ್ಯಾಚರಣೆಯನ್ನು ಬೆಳಗಿನ ಜಾವ 3 ಗಂಟೆಯಿಂದ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ 3 ಮೃತದೇಹಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆದರೆ ಮಣ್ಣಿನಡಿ ಸಿಲುಕಿದಂಥ ಓರ್ವ ವ್ಯಕ್ತಿಯನ್ನು ಈಗಾಗಲೇ ರಕ್ಷಣೆ ಮಾಡೋ ಕೆಲಸವನ್ನು ಈಗಾಗಲೇ ಸಿಬ್ಬಂದಿ ಕೂಡ ಮಾಡಿರುವಂಥದ್ದು. ಹನುಮಂತ ಎಂಬುವರನ್ನು ರಕ್ಷಣೆ ಮಾಡಿ ಆತನನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಕೆಲಸವನ್ನು ಈಗಾಗಲೇ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಿರುವಂಥದ್ದು. ಮುಖ್ಯವಾಗಿ ಘಟನಾ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು
ಹಿನ್ನಡೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ನೀವು ಕೂಡ ಗಮನಿಸಬಹುದು, ಗುಡ್ಡದ ಮೇಲ್ಭಾಗದಿಂದ ನಿರಂತರವಾಗಿ ಏನು ಮಳೆಯ ನೀರು ಬರ್ತಾ ಇದೆ. ಏನು JCB ಮತ್ತೆ ಇಟಾಚಿಯನ್ನು ಬಳಸಿ ಮಣ್ಣನ್ನ ತೆಗಿತಾ ಇದ್ದಾರೆ, ನೀರನ್ನು ತೆಗಿತಾ ಇದ್ದಾರೆ. ಮತ್ತೆ ಅದು ರಿಫಿಲ್ ಆಗ್ತಾ ಇರುವಂಥದ್ದು. ಅದರ ಪರಿಣಾಮವಾಗಿ ಕಾರ್ಯಾಚರಣೆಗೆ ಸಾಕಷ್ಟು ಹಿನ್ನಡೆ ಆಗಿದೆ. ಈಗಾಗಲೇ ಶಾಸಕ ಆರಗ ಜ್ಞಾನೇಂದ್ರ ಇರ್ಬೋದು, MADB ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಕೂಡ ಸೇರಿದಂತೆ ಎಲ್ಲರೂ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾರ್ಯಾಚರಣೆಯನ್ನು ಮುಂದುವರಿಸಲಿಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆದರೆ ಮಳೆಯ ಕಾರಣಕ್ಕೆ ಈ ಒಂದು ಕಾರ್ಯಾಚರಣೆಗೆ ಸಾಕಷ್ಟು ಹಿನ್ನಡೆ ಆಗ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ.